ಯುವರ್ ಆನರ್, ಇವರ ಮೈಂಡ್ ಸೆಟ್ ನೀವೀಗ ನೋಡಿದ್ರಿ, ಅದಕ್ಕೆ ಅವತ್ತು ಆ ರೀತಿ ಆಯ್ತು. ಮದ್ಯಪಾನ ಹಾನಿಕಾರಕ, ಗಂಡಸರಿಗೆ ಆಗ್ಲಿ ಹೆಂಗಸರಿಗೆ ಆಗ್ಲಿ. ಗಂಡಸರು ಕುಡಿದ್ರೆ ಬಿದ್ದೋಗ್ತಾರೆ, ಹೆಂಗಸರು ಕುಡಿದ್ರೆ ಮಲ್ಕೋತಾರೆ ಅಂತ ಅಲ್ಲ. ಅದಿರ್ಲಿ, ಒಬ್ಬ ಮನುಷ್ಯನಿಗಿರೋ ಅಭ್ಯಾಸದ ಮೇಲೆ ಅವನ ಕ್ಯಾರೆಕ್ಟರ್ನ ಹೇಗ್ ಡಿಸೈಡ್ ಮಾಡ್ತೀವಿ? ಹುಡುಗಿರು ಜೀನ್ಸ್ ಹಾಕ್ಬಾರ್ದು, ಸ್ಕರ್ಟ್ಸ್ ಹಾಕ್ಬಾರ್ದು, ಅವ್ರಿಗೆ ಇಷ್ಟ ಆಗಿರೋ ಬಟ್ಟೆನ ಹಾಕ್ಬಾರ್ದು. ಯಾಕಂದ್ರೆ ಆ ಬಟ್ಟೆಯಿಂದ ಹುಡುಗಿರಿಗೆ ಪ್ರಾಬ್ಲಮ್ ಅಲ್ಲ, ಹುಡುಗರಿಗೆ ಪ್ರಾಬ್ಲಮ್. ಯಾಕಂದ್ರೆ ಪಾಪ ಅವರೆಲ್ಲ ತುಂಬಾ ಟೆಂಪ್ಟ್ ಆಗ್ಬಿಡ್ತಾರೆ. ಅದಕ್ಕೆ ಈ ತರದ ಅಮಾಯಕ ಹುಡುಗರನ್ನ ನಾವು ಕಾಪಾಡ್ಕೊಳ್ಳೋಣ. ಆದ್ರೆ 9 ತಿಂಗಳು ಹಸಿಗೂಸನ್ನ, ಮನೆ ಆಚೆ ಆಟ ಆಡ್ತಿರೋ 6 ವರ್ಷದ ಮಗುನ, ಸ್ಕೂಲ್ಗೆ ಹೋಗೋ 10 ವರ್ಷದ ಹುಡುಗಿನ, ಮನೆಯಲ್ಲಿರೋ 40 ವರ್ಷದ ತಾಯಿನ, ಮಂಚ ಏರಿರೋ 60 ವರ್ಷದ ಮುದ್ಕಿನ್ ಕೂಡ ಬಿಡ್ತಾ ಇಲ್ವಲ್ಲ ಇವರು? ಅವರೆಲ್ಲ ಇವರನ್ನ ಏನು ಟೆಂಪ್ಟ್ ಮಾಡ್ತಾ ಇದಾರೆ ಇವ್ರ ಆನರ್? ಏನ್ ಟೆಂಪ್ಟ್ ಮಾಡ್ತಾ ಇದಾರೆ? ಹೆಣ್ಣು ಮಗು ಆದ್ರೆ ಸಾಕು, ಒಬ್ಬಂಟಿಯಾಗಿ ಕಾಣಿಸಿದ್ರೆ ಸಾಕು, ಏನಾದ್ರೂ ಮಾಡ್ಬಿಡ್ತಾರೆ ಇವರು. ಡಿಫೆನ್ಸ್ ಲಾಯರ್ ಅವರು ಈ ಇಶ್ಯೂನ ಜನರಲೈಸ್ ಮಾಡಿ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ವಿ ನೀಡ್ ಫೋಕಸ್ ಆನ್ ದಿಸ್ ಇಶ್ಯೂ. ಇವರು ಎಂತ ಹುಡುಗಿರು ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ. ಇವರು ದುಡ್ಡು ತಗೊಂಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು, ಎವಿಡೆನ್ಸ್ ನ ನೀವು ಆಲ್ರೆಡಿ ಪರಿಶೀಲನೆ ಮಾಡಿದೀರಾ. ಪ್ಲೀಸ್ ಯುವರ್ ಆನರ್, ಅದನ್ನ ನೀವು ಪರಿಗಣನೆಗೆ ತಗೊಂಡು ಇವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಅಮಾಯಕನಾದ ನನ್ನ ಕ್ಲೈಂಟ್ ನ ಈ ಸಮಾಜನ ಕಾಪಾಡಬೇಕು. ಏಕೆ ಅಂದ್ರೆ ಈ ರೀತಿ ನಡ್ಕೊಳ್ಳೋ ಹೆಣ್ಮಕ್ಳು ಈ ಸಮಾಜಕ್ಕೆ ಹಾನಿಕಾರಕ. ಯುವರ್ ಆನರ್, ಯು ಆರ್ ರೈಟ್ ನಂದಾವ್ರೆ. ಇಂಥ ಹೆಣ್ಮಕ್ಳು ಸಮಾಜಕ್ಕೆ ತುಂಬಾ ಹಾನಿಕಾರಕ. ಅದಕ್ಕೆ ಹೆಣ್ಮಕ್ಳಿಗೆ 6 ಗಂಟೆ ಕರ್ಫ್ಯೂ ಹಾಕ್ಬಿಡಿ, ಓದಿಸ್ಬೇಡಿ, ಉದ್ಯೋಗ ಮಾಡಕ್ ಬಿಡಬೇಡಿ. ಅವಳನ್ನ ಬಾಗ್ಲ ಹಿಂದೆನೋ ಪರ್ದೆ ಹಿಂದೆನೋ ಸಂಪ್ರದಾಯ ಅನ್ನೋ ಬೇಡಿ ಹಾಕಿ ಮೂಲೆಯಲ್ಲಿ ಕೂರ್ಸ್ಬಿಡಿ. ಹೆಣ್ಮಗಳಾಗಿ ಹುಟ್ಟಿದ್ದಕ್ಕೆ 6 ಗಂಟೆ ಆದ್ಮೇಲೆ ಹೊರಗೋಗೋ ಸ್ವಾತಂತ್ರ್ಯ ಇಲ್ಲ. ರೋಡ್ ಮೇಲೆ ಒಂಟಿಯಾಗಿ ನಡೆಯೋ ಹಕ್ಕಿಲ್ಲ, ಜನಗಳ ಮಧ್ಯೆ ನಗೋ ಹಕ್ಕಿಲ್ಲ, ನೋವಾದಾಗ ಅಳೋ ಹಕ್ಕು ಕೂಡ ಇಲ್ಲ. ಕನಿಷ್ಠ ಪಕ್ಷ ಹೊರಗೆ ಬಂದು ತಂಪಾದ ಗಾಳಿಲಿ ನಡೆಯೋ ಹಕ್ಕು ಕೂಡ ಇಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ನಮಗೆ ಸುಖ ಮಾತ್ರ ಕೊಡ್ಬೇಕು. ಅವಳು ಹಕ್ಕು ಬಗ್ಗೆ ಕೇಳಿದ್ರೆ ಈ ತರ ಕಟ್ಕಟೆಯಲ್ಲಿ ನಿಲ್ಸಿ ಅವಳನ್ನ ವೇಶ್ಯೆ ಅಂತ ಮುದ್ರೆ ಹಾಕ್ಬಿಡ್ತೀವಿ. ಹೆಣ್ಣು ಮಗಳು ಅಂದ್ರೆ ಅವನ ಬಾತ್ರೂಮ್ ಗೋಡೆ ಮೇಲಿರೋ ಫೋಟೋ ಮಾತ್ರ ಅಲ್ಲ, ಅವನನ್ನು ಹುಟ್ಟಿಸಿರೋ ತಾಯಿನೂ ಹೌದು. ವಿಕೃತ ಯೋಚನೆ ಗಂಡಸರ ತಲೆಯಲ್ಲಿದ್ದಾಗ ಅದಕ್ಕೆ ಪರಿಹಾರನ ಹೆಂಗಸರಲ್ಲಿ ಹೇಗೆ ಕಂಡುಕೊಳ್ಳಕ್ ಸಾಧ್ಯ ಯುವರ್ ಆನರ್? ಹೇಗ್ ಸಾಧ್ಯ? ಯುವರ್ ಆನರ್, ಒಂದು ಹುಡುಗಿ ತನಗೆ ಇಷ್ಟ ಇಲ್ದಿರೋ ಡ್ರೆಸ್ ನ ಮೈ ಮೇಲೆ ಹಾಕೊಳ್ಳೋಕೆ ಇಷ್ಟಪಡಲ್ಲ. ಅಂತದ್ರಲ್ಲಿ ಅವಳಿಗೆ ಇಷ್ಟ ಇಲ್ದಿರೋ ಯಾವನೊಬ್ಬ ಅವಳನ್ನ ಮುಟ್ಟಕ್ ಬಂದ್ರೆ ಆ ಹುಡುಗಿ ಹೇಗ್ ರಿಯಾಕ್ಟ್ ಆಗ್ತಾಳೆ ಯುವರ್ ಆನರ್? ಒಂದು ಹುಡುಗಿ ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವಳನ್ನ ಮುಟ್ಟೋಕು ಯಾವ ಗಂಡಸಿಗೂ ಇಲ್ಲ. ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಅಂತ ಅಷ್ಟೇ, ಪೀರಿಯಡ್. ಮುಟ್ಬಾರ್ದು ಅಂದ್ರೆ ಮುಟ್ಬಾರ್ದು. ಫ್ರೆಂಡ್ ಆಗ್ಲಿ, ಬಾಯ್ ಫ್ರೆಂಡ್ ಆಗ್ಲಿ, ಗಂಡಾಗ್ಲಿ, ಯಾವುದೇ ಗಂಡ್ಸಾಗ್ಲಿ. ಆ ದಿನ ರಾತ್ರಿ ಈ ಹುಡುಗಿ ಫೈಟ್ ಮಾಡಿರ್ಲಿಲ್ಲ ಅಂದ್ರೆ ಒಬ್ಳು ನಿರ್ಭಯನೋ ಇಲ್ಲ ದಿಶಾ ತರನೋ ಆಗ್ತಿದ್ಲು. ಆವಾಗ ನಮ್ಮಲ್ಲಿ ಮನುಷ್ಯತ್ವ ಎದ್ದು ಬಂದು ಕ್ಯಾಂಡಲ್ ಹಚ್ಚಿ, ಫೋಟೋ ಮುಂದೆ ಹೂವೆಲ್ಲ ಹಾಕಿ, MG ರೋಡ್ ಅಲ್ಲಿ ಮಾರ್ಚ್ ಎಲ್ಲ ಮಾಡಿ, ಟಿವಿಲಿ ಡಿಬೇಟ್ ಮಾಡಿ, ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿ, 1 ವಾರ ಆದ್ಮೇಲೆ ಎಲ್ಲ ಮರ್ತೋಗ್ತಿದ್ವಿ ಯುವರ್ ಆನರ್. ಅಷ್ಟೇ ನಮ್ ಕೈಯಲ್ಲಿ ಮಾಡಕ್ ಸಾಧ್ಯ. ಪಲ್ಲವಿ ಮಾಡಿದ್ ಕರೆಕ್ಟೇ ಯುವರ್ ಆನರ್. ಪಲ್ಲವಿ ಮಾತ್ರ ಅಲ್ಲ, ಅಂತ ಪರಿಸ್ಥಿತಿಲಿರೋ ಯಾವುದೇ ಹುಡುಗಿ ಆದ್ರೂ ಹೀಗೆ ರಿಯಾಕ್ಟ್ ಆಗ್ಬೇಕು. ಹುಡುಗಿರಲ್ಲಿ ಸಹನೆ ಮಾತ್ರ ಅಲ್ಲ, ಹೋರಾಡೋ ಶಕ್ತಿನೂ ಇದೆ, ಎದುರಿಸೋ ಧೈರ್ಯನೂ ಇದೆ, ತಿರುಗಿ ಬೀಳೋ ಸ್ಥೈರ್ಯನೂ ಇದೆ. ಅವರು ತಿರುಗಿ ಬೀಳ್ಬೇಕು ಯುವರ್ ಆನರ್. ಹೆಣ್ಮಕ್ಳು ಹೋರಾಡ್ಲೇಬೇಕು ಯುವರ್ ಆನರ್. ಲಾ ಈಸ್ ಕೋಡಿಫೈಡ್ ಧರ್ಮ. ನಮ್ಮ ದೇಶ ನಂಬೋ ಮಹಾವಾಕ್ಯ ಸತ್ಯಮೇವ ಜಯತೆ. ಧರ್ಮ ನಿಲ್ಬೇಕು, ಸತ್ಯ ಗೆಲ್ಬೇಕು, ಸತ್ಯ ಮಾತ್ರ ಗೆಲ್ಬೇಕು ಯುವರ್ ಆನರ್. ಸತ್ಯ ಮಾತ್ರ ಗೆಲ್ಲಬೇಕು. ಐ ರೆಸ್ಟ್ ಮೈ ಕೇಸ್ ಯುವರ್ ಆನರ್. ಜೈ ಹಿಂದ್.